ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಎಚ್ಡಿಕೆ ನಿವಾಸದ ಮುಂದೆ ಮಂಡ್ಯ ಕಾರ್ಯಕರ್ತರ ದಂಡೇ ಸೇರಿದೆ. ಮಂಡ್ಯದಿಂದಲೇ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಚೆನ್ನೈನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಹೃದಯ ಶಸ್ತ್ರಚಿಕಿತ್ಸೆಯನ್ನ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ ಅವರ ಜೆಪಿ ನಗರದ ನಿವಾಸದ ಮುಂದೆ ಕಾರ್ಯಕರ್ತರು ಸೇರಿದ್ದಾರೆ. ಮಂಡ್ಯದಿಂದಲೇ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಜೆಪಿ ನಗರದ ಎಚ್ಡಿಕೆ ನಿವಾಸದ ಮುಂದಿನ ದೃಶ್ಯ ಇದು. ಕುಮಾರಸ್ವಾಮಿಯೇ ಸ್ಪರ್ಧಿಸಲಿ ಅಂತ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಅಪೋಲೋ ಆಸ್ಪತ್ರೆಯಿಂದ ತಮ್ಮೆಲ್ಲರ ಪ್ರೀತಿಯ ಮಂಡ್ಯದಿಂದ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಸುಳಿವು ಕೊಟ್ಟಿದ್ದಾರೆ. ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಆಸೆಯನ್ನ ನೆರವೇರಿಸ್ತೀನಿ ಅಂತ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಗೆಲ್ಲಿಸ್ಕೊಡಿ, ನಾವು ನಿಮ್ಮ ಧ್ವನಿಯಾಗಿರ್ತೀವಿ, ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಚುನಾವಣೆ ನಡೆಸ್ಕೊಡಿ ಅಂತ ಕಾರ್ಯಕರ್ತರ ಜೊತೆ ಮಾತಾಡುವಾಗ ಎಚ್ಡಿಕೆ ಭಾವುಕರಾಗಿ ಮಾತಾಡಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಮಾತನಾಡೋದಿಲ್ಲ ಅಂತ ಹೇಳಿದೆ. ದೇವೇಗೌಡರು ಏಕಾಂಗಿಯ ಧ್ವನಿ ಏನಿದೆ ಆ ಧ್ವನಿ ಇವತ್ತು ಜೊತೆಗೆ ಮಂಡ್ಯದಲ್ಲಿ ತೀರ್ಮಾನ ಏನಿದೆ ಆ ತೀರ್ಮಾನಕ್ಕೆ ತಲೆಬಾಗ್ತೀನಿ, ನೀವು ಧ್ವನಿಯಾಗಿರ್ತೀವಿ. ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರ 60 ವರ್ಷ ಹೋರಾಟ ಇದೆ. ಅದಕ್ಕೆ ಒಂದು ಫಲ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜೊತೆಗಿರ್ತೇನೆ, ಮಾತು ನೆರವೇರಿಸಿಕೊಡ್ತೇನೆ. ದಯವಿಟ್ಟು ಒಳ್ಳೆಯ ತಮ್ಮ ಒಂದು ನಮ್ಮಗಳ ಮೇಲಿರ್ತಕ್ಕಂಥ ಅಕ್ಕರೆ ಅಂತ ಹೇಳಿದೆ. ನಾನು ಮೊನ್ನೆ ಆಸ್ಪತ್ರೆ ಹೋಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಮಾತು ಕೊಟ್ಟು ಬಂದಿದ್ದೇನೆ, ನಿಮ್ಮ ಆಸ್ತಿಗೆ ನಾನು ನಿರಾಸೆ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.